ಎಲ್ಲ ಕೆಲಸ ನನಗೆ ಒಪ್ಸ್ಯಾಳ. ನಾನು ಕತ್ತಿ ಮಾಡ್ದಂಗೆ ಮಾಡಕತ್ತೀನಿ. ರಾಜಾ ರಾಣಿಯರಂಗೆ ಆರಾಮ್ ಮಾಡಿರಾಕತ್ತಾರ. ಏನು ಮತ್ತೆ ಯಾಕೆ ಬೇಸರ ಮಾಡ್ಕೊಂಡು ನಿಂತ್ಲೇ ನಿಲ್ಲಿ. ಸೀತಾ, ಏನಾಯ್ತು? ಯಾಕೆ ಸಪ್ಪಗದಿಯಲ್ಲ? ಬಿಳಿದವ್ವ, ಅದೇನಂದ್ರ ಅಲ್ಲ ನಮ್ಮ ಮದುವೆ ಹೌದಿಲ್ಲ ಈಗ. ನಮ್ಮ ಲಗ್ನಕ್ಕೆ ಸಂಬಂಧಿಕರಿಲ್ಲ ಅಂದ್ರೆ ಏನ್ ಚಂದ ಹೇಳು. ನನಗೂ ಅಪ್ಪ ಅವ್ವ ಬೇಕು, ನಿನಗೂ ಅಪ್ಪ ಅವ್ವ ಬೇಕು. ನನ್ನ ಕನ್ಯಾದಾನ ಮಾಡ್ಬೇಕಲ್ಲ, ಮತ್ತೆ ಯಾರು ಮಾಡ್ಬೇಕು ನನ್ನ ಕನ್ಯಾದಾನ? ನೀನ ಹೇಳಿ ನೋಡೋಣ. ಆಮೇಲೆ ನಿಮ್ಮ ಮನ್ಯಾಗ ನಮ್ಮ ಅತ್ತಿ ಮೂಗ್ ಮುರಿಬೇಕು ನೋಡು, ಆ ಬಂಗಾರ ತಂದಿಲ್ಲ, ಈ ಸಿರಿ ತಂದಿಲ್ಲ ಅನ್ಬೇಕು. ನಮ್ಮ ಮಾವ ಮತ್ತೆ ನಮ್ಮ ಅಪ್ಪ ಕುತ್ಕೊಂಡು ಪಾರ್ಟಿ ಮಾಡ್ಬೇಕು. ಆಮೇಲೆ ಫ್ರೆಂಡ್ಸ್ ಬೇಕಲ್ಲ, ನನಗೆ ಅತ್ತಾಗಿತ್ತ ಕೈ ಹಿಡ್ಕೊಂಡು ನಿನ್ನಂತ ಹಸಿಮಣಿ ಮ್ಯಾಗ ಕುಂದ್ರಸಕ್ಕ, ನಿನ್ನ ಫ್ರೆಂಡ್ಸ್ ನಿನ್ನ ಚುಡಾಯಿಸಕ್ಕ, ನನ್ನ ಫ್ರೆಂಡ್ಸ್ ನನ್ನ ಚುಡಾಯಿಸಕ್ಕ, ಮತ್ತೆ ಅವರೆಲ್ಲ ಗುಂಡಿನ ಪಾರ್ಟಿ ಮಾಡ್ಬೇಕಲ್ಲ ನಿನ್ನ ಫ್ರೆಂಡ್ಸ್. ರಾತ್ರಿ ಎಲ್ಲ ಎದ್ದು ಆಡ್ಬೇಕು. ಇವೆಲ್ಲ ಮಜಾ ಮದ್ವೆಯಾಗ. ಇಲ್ಲ ಅಂದ್ರೆ ಹೆಂಗಿರುತ್ತೆ ಹೇಳ? ಮಜಾ ಅನ್ಸೋದಿಲ್ಲ, ಒಂಥರ ಬೋರ್ ಮದ್ವೆ. ನನಗೆ ಹಿಂಗೆ ಇಷ್ಟ ಇಲ್ಲ. ಮಸ್ತ್ ಎಂಜಾಯ್ ಮಾಡ್ಬೇಕು ಮದ್ವೆನ. ಅಲ್ಲ ಸೀತಾ, ಇಲ್ಲದೆಲ್ಲಿಂದ ತರಬೇಕು? ನಾನಾ ಅದಿನಲ್ಲಿ ಈಗ ಕರೀದೆವು ನಿನ್ ಫ್ರೆಂಡ್. ಅದೇ ಇಬ್ಬರಿಗೂ ಫ್ರೆಂಡೇ ಒಂದು ಹೂವಿನ ಹಾರ ಕೊಡ್ತೀನಿ, ಅತ್ತಗೊಂದು ಹಾಕೋರಿ, ಮುಗಿದು ಹೋತ್ ಮದ್ವಿ. ಇಷ್ಟೆಲ್ಲ ಎದಕ್ ಬೇಕು? ಇವು ಕರಿ ಇದ್ದೇವ. ಮದ್ವೆ ಜೀವನದಾಗ ಒಂದೇ ಸಲ ಆಗದ, ಹಗಲೆಲ್ಲ ಆಗಂಗಿಲ್ಲ. ನನ್ನ ಮದ್ವಿನ ನನ್ನ ಇಚ್ಛ, ನಾನು ಚಂದಾಗಿ ಮಾಡ್ಕೋಬೇಕು. ನಾನು ಇವಾಗಲೇ ನನಗೂ ಅಪ್ಪ ಅವ್ವ, ಈ ಬಿಳಿದವ್ಗ ಅಪ್ಪ ಅವ್ವ, ನನ್ನ ಫ್ರೆಂಡ್ಸ್ ಇತ್ತನ ಫ್ರೆಂಡ್ಸ್ ಎಲ್ಲರನ್ನೂ ಬರಮಾಡ್ಕೊಳ್ತೀನಿ. ನೋಡ್ತಾ ಇರು. ಬಿಳಿದವ್ಗ ಸೂಟ್ ಆಗಂಗ ಅವ್ರ ಮಮ್ಮಿ ಬರ್ಲಿ. ಹಾಯ್, ಐ ಆಮ್ ಜಿಸೋಸಾ, ಬಿಳಿದವ್ವನ್ ಮದರ್. ರಾಮು, ನೀ ನಮ್ಮವ್ವ? ಬಿಳಿದವ್ವ ನೋಡು, ನಿನಗ ನಿಮ್ಮವ್ಗ ಮ್ಯಾಚಿಂಗ್ ಕರೆಕ್ಟ್ ಐತಿ. ಬಿಳಿದೆವ್ವದ ಅಪ್ಪ ಬರ್ಲಿ. ಅಪ್ಪ ಈಗ ಬಂದಿರ ಅವ್ರ ಹೋಗಿ ಮ್ಯಾಚಿಂಗ್ ಆಗ ಒಬ್ಬ ಅಪ್ಪ ಬರ್ಲಿ ಜಲ್ದಿ. ಏನು ಅಪ್ಪನ? ಯಾಕ ಬಿಳಿದವ್ವ ಹಂಚ್ಕೊಳಕತ್ತಿ? ನಂಗೆ ಅಪ್ಪ ಅಂದ್ರೆ ಅಂಜಿಕೆ. ನಮ್ಮ ಅಪ್ಪ ಬದುಕಿದ್ದಾಗನು ನನ್ನನ್ನು ಒಗ್ಗರೆ ಮೈ ಉಳೆ ಬಡಿತಿದ್ದ, ಅದಕ್ಕೆ ಅಂಜಿಕೆ ಅಪ್ಪ ಅಂದ್ರ. ಏನೋ ಲವ್ ಮಾಡಿ ಮದ್ವೆ ಮಾಡ್ಕೊಳಕತ್ತೀಯ? ಹ್ಞೂ ಅಪ್ಪ. ಮಾವರ ಅತ್ತೀರ, ನಾನರಿ ನಿಮ್ಮ ಸಸಿ. ಏನೋ ಬೇರೆ ಏನು ಹುಡುಗಿ ಸಿಕ್ತಿದ್ದಿಲ್ಲ ನಿನಗೆ? ಬಿಳಿ ಗೋಣಿ ಚಿಲ್ದಂಗೆ ಐತಿ, ಅದನ್ನ ಮಾಡ್ಕೊಳಕತ್ತೀಯಲ್ಲ? ಏನು ಗುರುವಿಗೆ ತಿರುಮಂತ್ರನ? ಸೀತಾ, ನೀ ಹುಟ್ಟಿಸಿದ ಅಪ್ಪವ್ವ ನಿನಗೆ ಉಪಯೋಗಿಲ್ಲ ಅಂದ್ರಲ್ಲ. ಈ ಕರಿದವ್ವ ಸುಮ್ನಿರ. ನಾನ ಬೇಕಂತ ಇರ್ಲಿ. ಅತ್ತಿ ಮಾವ ಅಂದ್ರ ಹಂಗಿರ್ತಾರ, ಮತ್ತೆ ಏನ್ ಮಾಡಕ್ಕಾಗತ್ತ? ನಾ ಬದುಕಿದವು ಹಂಗಾಯ್ತು. ಈಗ ಸತ್ನಾಗ ಇನ್ನೊಬ್ರು ಅತ್ತಿ ಮಾವ ಚಲೋ ಸಿಗ್ತಾರಂದ್ರೆ ಇವು ಅಂತವ ಸಿಕ್ಕವು. ಏನ್ ಮಾಡಕ್ಕಾಗತ್ತ? ಅನ್ಭವಿಸ್ಬೇಕಷ್ಟೇ. ಸರಿ ಬಿಡ. ಅಪ್ಪ ಅವ್ವ, ನನಗಕ್ಕಿ ಭಾಳ ಇಷ್ಟ ಆಗ್ಯಾಳ. ನಾನು ಭಾಳ ಇಷ್ಟಪಟ್ಟು ಮದ್ವೆ ಮಾಡ್ಕೊಳಕತ್ತೀನಿ. ಹ್ಞೂ ಅನ್ರಪ್ಪ ಅವ್ವ. ಆಯ್ತು ಬಿಡು ಮಗನೇ, ನಿಮ್ಮಪ್ಪ ಒಂಚೂರು ಅವಾಗ ಸಿಟ್ ಮಾಡ್ತಾನೆ, ನಿಂಗೆ ಗೊತ್ತಿಲ್ಲನ? ನಾನು ಅದನ್ನ ಎಲ್ಲ ರಂಬಿಸಿ ಹೇಳ್ತೀನಂತ. ಆಯ್ತು, ನಿಮ್ಮಿಬ್ಬರು ಜೋಡಿ ಭಾಳ ಚಂದ ಐತಿ. ಅಯ್ಯೋ, ನಮ್ಮ ಅತ್ತೆ ಎಷ್ಟು ಒಳ್ಳೆಕಿದಳ. ಇಲ್ಲ ಸೀತಾ, ನಮ್ಮ ಅಪ್ಪ ಅವನ್ನ ಕರ್ಸಿದಿ, ನಿಮ್ಮ ಅಪ್ಪ ಅವನ್ನ ಒಟ್ಟು ಕರೆಸು ನೋಡೋಣ ಅವ್ರು ಹೆಂಗದಾರ ಅಂತೇಳಿ. ಹಾ, ಮೈ ಡಿಯರ್ ಮದರ್, ಮೈ ಮಾಮಿ ಇಸ್ ಕಮ್. ಹಾಯ್ ಬೇಬಿ. ಹಾಯ್ ಮಮ್ಮಿ. ಸೀತಾ, ಇವ್ರು ನಿಮ್ಮ ಅವ್ವನ? ಹಾ, ಮತ್ತೆ ನಾನು ಮಾಡನ್ನೆ, ನಮ್ಮ ಮಮ್ಮಿನೂ ಮಾಡನ್ನೆ. ಹೋಗ್ಲಿ, ಅಪ್ಪನ ಕರೆಸ್ ನೋಡೋಣ. ಹಾಯ್, ಹಲೋ. ಹಾಯ್ ಅಪ್ಪ. ಇವ್ರು ನಿಮ್ಮ ಅಪ್ಪನ ಸೀತಾ? ಮತ್ತೆ ಆ ಮಮ್ಮಿ ಮಾಡನ್ನದ್ರ ಅಪ್ಪನೂ ಮಾಡೋನ್ ಬೇಡನ? ಅಪ್ಪನೂ ಮಾಡನ್ನೆ ನೋಡು. ಲಂಡ್ ಚಡ್ಡಿ ಹಾಕೊಂಡು, ಟೊಪಿ ಹಾಕೊಂಡು, ಚಸ್ಮಾ ಹಾಕೊಂಡು ಹೆಂಗದಾರ ನೋಡು. ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ. ಬೇಬಿ, ಮೈ ಲವ್ಲಿ ಬೇಬಿ. ತಾರೆ ಇತ್ತ ಕೊಡೂಸಿ ಮುತ್ತ, ಸಾಕಿನ್ನೇನು ಬೇಕು ನಂಗೆ, ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ. ರೀ, ನೀವು ನೋಡಿ ಎಷ್ಟು ದಿವಸ ಆಗಿತ್ತು, ಈಗ ಮಗಳು ಸುಲೇ ಬಂದ್ರು ನೋಡಿ ನೀವು. ಓ, ನೀ ನನ್ನ ಹೇಳ್ತಲ್ಲ? ನಿಮ್ಮ ಮಗಳು ಎಷ್ಟದಾಳ? ಅಲ್ಲ, ನಿಮ್ಗೊಂದ ಪ್ರೀತಿ ಮಾತಾ. ನನ್ನಂದ್ರೆ ನೋಡಿ ಒಂಚೂರು ಮಾತಾಡ್ಲೇ ಇಲ್ಲ. ಓ ಮೈ ಡಿಯರ್ ಮಮ್ಮಿ, ಎಷ್ಟೇ ಆಗಲಿ ಹೆಣ್ಮಕ್ಳು ಅಪ್ಪನ ಮ್ಯಾಗ ಭಾಳ ಪ್ರೀತಿ. ಅದಕ್ಕೆ ಅಪ್ಪನ ಕಣ್ಕೂಡಲೇ ನನಗೆ ಪ್ರೀತಿ ಜಾಸ್ತಿ ಉಕ್ಕಿ ಬಂತು. ನಿನ್ನ ಮ್ಯಾಗೇನು ಪ್ರೀತಿ ಇಲ್ಲ ಅಂತ ಸಿಟ್ಟ ಬೇಡ, ನಿನ್ನ ಮ್ಯಾಗೂ ಪ್ರೀತಿ ಐತಿ. ಈಗ ಅಲ್ಲನ ಇವಾಗ ನೀನು ಅಪ್ಪ ಸೇರಿ ನಂಗೆ ದಾರಿ ಎರೆದು ಕೊಡ್ಬೇಕು. ಮತ್ತೆ ಇಲ್ಲ ನನ್ನ ಮದುವೆ ಕಾರ್ಯ ಎಲ್ಲ ನೀವ ನಿಂತು ಮಾಡ್ಬೇಕಲ್ಲ. ಹೌದು ಮಗಳ, ಬೀಗ್ಲದರ ಮತ್ತೆ ಸಕ್ಕೇಳ ನಂಗೆ. ಅಯ್ಯೋ, ಇಲ್ಲಿ ಹಿಂದದರ ಮಮ್ಮಿ ಪಪ್ಪ, ಇವ್ರ ನಿಮ್ಮ ಅಳಿಯ. ಏನ ಈತ ನನ್ನ ಅಳಿಯನ? ಅಯ್ಯೋ, ಒಂಥರ ನಾಯಿ ಗುಡಿಯ ಕೋಲ್ ಇದ್ದಂಗದನ. ಈತ ಹೋಗಿ ನನಗೆ ಅಳಿಯನ. ಕರಿದೇವ, ಯಾಕೆ ನಗಕತ್ತೀರಿ? ಅಲ್ಲೋ, ಎಂತ ಮರ್ಯಾದೆ ಕೊಟ್ರು ಅತ್ತಿ ಮಾವ ನಿನಗ. ಆ ಬಿರೋದ ಕೇಳಿ ನನಗೆ ಭಾಳ ಖುಷಿಯಾಗಿ ಎಲ್ಲೆಲ್ಲೋ ನಗು ಬರಕತ್ತಿತ್ತು. ಕಡಿಯಾಕ ಕಾಲಿಲ್ಲ ತಕ್ಕೊಟ್ಟೆ.
ಸರಿ ಇನ್ನ ಯಾರ್ಯಾರದಾರ ಕರಿಸ್ಬಿಡು ಸೀತಾ. ಇವಾಗ ನಮ್ಮ ಮತ್ತೆ ಕೈಯಾಗೆಲ್ಲ ಕೆಲಸ ಮಾಡಕ್ಕೆ ಆಳ್ಬೇಕು, ಫ್ರೆಂಡ್ಸ್ ಬೇಕು, ಒಬ್ಬರನ್ನೆಲ್ಲರನ್ನ ಕಳಿಸ್ಬಿಡ್ತೀನಿ ತಡಿ. ಇವ್ರು ಯಾರು ಸೀತಾ? ಇವರ ಮೊನ್ನೆ ಪಾಪ ಎರಡು ಹುಡುಗರು ಮೊನ್ನೆ ಉದ್ಭವ ಆಗ್ಯಾವ ಇಲ್ಲಿ ಸುಡ್ಗಾಡಾಗ. ಅದಕ್ಕೆ ಅವರು ಸಣ್ಣ ಹುಡುಗರು ಇರ್ಬೇಕಲ್ಲ, ಮತ್ತೆ ಮದುವೆ ಮನೆಗೆ ಅತ್ತಾಗಿತ್ತಾಗ ಹೊಡ್ಕೊಂತ ಆಟಾಡ್ಕೊಂತ ಆಂಟಿ ಅಂಕಲ್ ಅಂತ ತುಂಡುತನ ಮಾಡಕ್ಕೆ. ಅದಕ್ಕೆ ಅವು ಎರಡು ಪುಟ್ ಮಕ್ಳು ಇರ್ಲಂತ. ಅವು ಮನುಷ್ಯರಲ್ಲ, ಅವು ದೇವುಗಳೇ, ಅದಕ್ಕೆ ಕರ್ಸಿರೋದು. ಇವನ್ ಯಾರು ಕುಳ್ಳ? ಈತ ಏನ ಇಲ್ಲಿ ಮದುವೆ ಮನೆ ಅಂದ ಗಾಡಿಗೆ ಅದು ಇದು ಕೆಲಸ ಇರ್ತಾವ ನೋಡು, ಪಾಪ ಕೆಲಸ ಮಾಡಕಂತ ಫ್ರೆಶ್ ದೇವ. ಹಾಯ್ ಸೀತಾ. ಓ ಹಾಯ್ ಮೀರಾ. ಇದು ಯಾರು ಸೀತಾ? ನನ್ನ ಫ್ರೆಂಡ್ ಮೀರಾ. ಮದುವೆ ನನ್ನ ಫ್ರೆಂಡ್ ಇಲ್ಲ, ಮದುವೆ ಹೆಂಗಾಗುತ್ತೆ, ಅದಕ್ಕೆ ನನ್ನ ಫ್ರೆಂಡ್ ಕಲಿಸ್ಕೊಂಡೆ. ಈಕೆ ಯಾವಾಗ ಸತ್ತಿದ್ಲು? ಅಯ್ಯೋ ಈಕಿ ಮದುವೆ ಆದ್ಕೂಲೆ ಗಂಡ ಅನುಮಾನ ಪಟ್ಟು ಟಾರ್ಚರ್ ಕೊಟ್ಟು ಸಾಯಿಸ್ಬಿಟ್ಟ. ಅದಕ್ಕಿಂತ ಮುಂಚೆಕ ಸತ್ತಿದ್ಲು. ಇವಾಗ ಕಾಂಟ್ಯಾಕ್ಟ್ ಎಲ್ಲ ತಿಳ್ಕೊಂಡೆಲ್ಲ, ಎಲ್ಲದಲ್ಲ ಏನಂತ ತಿಳ್ಕೊಂಡು ಕರ್ಸಿದೆ. ಸೀತಾ ನೀನು ಹೀಗಿಲ್ಲ ಇನ್ನೊಂದು ಮದುವೆ ಮಾಡ್ಕೊಳಕತ್ತೀಯ? ಹೂನೆ, ನನಗೆ ಬಾಯ್ ಫ್ರೆಂಡ್ ಲವ್ ಮಾಡಿದ್ರ ಅಲ್ಲೊಂದು ಇಟ್ಕೊಂಡು ಹಿಂದೆ ಕರೀದವ. ಇಬ್ರು ನಾ ಮಾಡ್ಕೊತ್ ನೀ ಮಾಡ್ಕೊತ ಅಂತಂದು ಕುಸ್ತಿ ಆಡಿದ್ರು, ಫೈಟಿಂಗ್ ಆಡಿದ್ರು ಒಬ್ರಿಗೊಬ್ರು ಮರ್ಡರ್ನಾಗ ಹೋಗಿದ್ರು. ಆದ್ರೆ ನಮ್ಮ ಪ್ರೇಕ್ಷಕರು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಒಂದ್ ನಿರ್ಧಾರ ಮಾಡಿ ಬಿಳಿದವನ್ನ ಮದ್ವೆ ಆಗಂತ ಹೇಳಿದ್ರೆ ಅದಕ್ಕೆ ಮದ್ವೆ ಮಾಡ್ಕೊಳ್ತಿದ್ದೆ. ಈಗ ನಿನ್ನ ಫ್ರೆಂಡ್ಸ್ ಇಲ್ಲ ಅಂದ್ರೆ ಹೆಂಗೆ ಹೇಳು, ಅದಕ್ಕೆ ನಿನಗೆ ಹೇಳಿ ಕಳಿಸಿದೆ. ಅಲ್ಲ ನೀನು ಮತ್ತೆ ಇಲ್ಲಿ ಬಂದ್ಮೇಲೆ ಏನಾದ್ರು ಬೇರೆ ಮದ್ವೆ ಮಾಡ್ಕೊತೀಯಾ? ನನಗೆ ಯಾರು ನಿನ್ನಂಗ ಗಂಟು ಬಿದ್ದು ಲವ್ ಮಾಡು ಮದ್ವೆ ಮಾಡ್ಕೊ ಅಂತ ಏನು ಅಂದಿಲ್ಲ. ಹಂಗಾಗಿ ನಾನು ನಿನ್ನ ಒಂಟಿಯಾಗಿರುವುದು ಬೋರು ಬೋರು ನನ್ನ ಜೀವನ ಬೋರು ಬೋರು ಅಂತ ನಾನೀನಿ. ಹಾಯ್ ಮಿಸ್. ಹಲೋ, ಹೆಸರು ಮೀರಾ ಅಲ್ಲ? ನನ್ನ ಹೆಸರು ಮೀರಾ. ನಿಮ್ಮ ಹೆಸರು? ನನ್ನ ಹೆಸರು ರಾವಣ. ಅಯ್ಯಪ್ಪ, ನೀನೇನು ಸೀತೆನ ಹೊತ್ಕೊಂಡು ಹೋದವನು? ಅಯ್ಯೋ ನಾವಲ್ಲಪ್ಪ, ನಿನ್ನ ಸುದ್ದಿನೇ ಬೇಡ ನನಗೆ. ಅಯ್ಯೋ ಮೀರಾ ಅವರೇ, ನೀವು ತಪ್ಪು ತಿಳ್ಕೊಂಡಿರಿ. ಆ ರಾವಣನೇ ಬೇರೆ, ಈ ರಾವಣನೇ ಬೇರೆ. ನಮ್ಮನೆಗೆ ಹಂಗ ಸುಮ್ಮನೆ ಹೆಸರು ಇಟ್ಟಾರ, ಆದ್ರೆ ನಾನು ಆ ರಾವಣ ಅಲ್ಲ. ನೀವು ಮನ್ಸು ಮಾಡಿದ್ರೆ ನೀವು ಸಿಂಗಲ್ ಅದರಿ, ನಾನು ನಿಮ್ಗೆ ಜಾಯ್ನ್ ಆಗಿಲ್ಲ. ಜೋಡಿ ಅಗನ್ನವ ನಾವು ನೀವು ಜೋಡಿ ಅಗನ್ನವ. ವಿಚಾರ ಮಾಡ್ತೀನಿ. ಜೋಡಿ ಆಗ ನನ್ನ ಕುಳೆ ಹೂ ಅನ್ನಕ್ ನನಗೇನು ಬರಗೆಟ್ಟಿಲ್ಲ ನಿನ್ನಂಗ. ವಿಚಾರ ಮಾಡ್ತೀನಿ ದೋಸರ್ಕ. ಇವನವನ ಹೆಣ್ಮಕ್ಳು ಅಂದ್ರೆ ಹಿಂಗ ಏನು ಇವನವನ ಮರಿದಿನ ತೆಗಿತಾವ. ಗಂಡ್ಮಕ್ಳಿಗೆ ಏನು ಕಿಮ್ಮತ್ತ ಇಲ್ಲ ಏನು ಮಗಳ? ಮತ್ತೆ ಅಳಿಯಾಗ ಬಂಗಾರ ಏನು ಕೊಡ್ಬೇಕು? ಮತ್ತೆ ನಿನಗೆ ಅವ್ರು ಏನು ಹಾಕ್ತಾರ? ಏನಾರು ಮಾತಾಡಿ ಏನವ? ನಾವು ಮಾತಾಡೋಣ ಮತ್ತೆ. ಅಪ್ಪ ನೀವು ಮಾತಾಡ್ಬೇಕಪ್ಪ, ನಾನು ಹೆಂಗ್ ಮಾತಾಡಕ್ಕಾಗತ್ತ? ಇಲ್ಲೇ ಅದರಲ್ಲ ಮಾತಾಡು. ಅನ್ನಂಗ ಬೀಗ್ರ, ಮತ್ತೆ ನಮ್ಮ ಹುಡುಗಿಗೆ ನೀವೇನು ಬಂಗಾರ ಹಾಕ್ತೀರಿ? ನಾವು ಒಂದು 30 ತೊಲಿ ಹಾಕ್ತೀವಿ ಬಿಡ್ರಿ, ಅಷ್ಟೇ ನಮ್ಮ ಕಡೆಯಿಂದ ಸಾಧ್ಯ, ಮತ್ತೆ ಆಗಂಗಿಲ್ಲ. ಅಯ್ಯ ಅಲ್ರಿ, 30 ತೊಲಿಯಾಗ ನನ್ನ ಮಗಳಿಗೆ ಹೊಟ್ಟಿ ಸೂತ ಒಂದು ಡಾಬ್ ಆಗಂಗಿಲ್ಲ. ಅದು ಹೆಂಗ್ರಿ ನೀವು 30 ತೊಲಿ ಅಂತೀರಿ? ಆಗಂಗಿಲ್ಲ ಬಿಡ್ರಿಪ್ಪ. ಅಲ್ರಿ ಇಷ್ಟೆಲ್ಲ ನಾವು ಹುಡುಗಿ ಕೊಟ್ಟು ಮದುವೆ ಮಾಡತ್ತೀವಿ, ಏನು ಇದು ಮಾಡ್ತೀರಿ? ತಗೋರಿ ಒಂದು 60-70 ತೊಲಿ ಬಂಗಾರ ಕೊಡ್ರಲ್ಲ. ಅಲ್ರಿ ನೀವು ಹುಡುಗಿಗೆ ಏನ್ ಹಾಕ್ತೀರ ಅಂತ ಹೇಳ್ರಲ್ಲ ಫಸ್ಟ್, ನಾವು ಆಮೇಲೆ ವಿಚಾರ ಮಾಡ್ತೀವಿ. ಅಯ್ಯ ಹುಡುಗಿಗೆ ಏನ್ ಹಾಕ್ತಾರ್ರಿ? ಏನ್ ಹೆಣ್ಮಗ್ಳ ಅದೇನಾರ? ಅಯ್ಯೋ ನನ್ನ ಇದು ಸೊಂಟಕ್ಕೆ ದಾವ ಮಾಡಿಸ್ಬೇಕು, ಕೈಯಾಗ ಬಳಿ ಮಾಡಿಸ್ಬೇಕು, ಕೊಳ ನೆಕ್ಲೆಸ್ ಮಾಡಿಸ್ಬೇಕು, ಮಂಗಲ ಚೈನ್ ಮಾಡಿಸ್ಬೇಕು, ಜಡಿಪಟ್ಟಿ ಮಾಡಿಸ್ಬೇಕು, ಕಾಲ ಗೆಜ್ಜೆ ಮಾಡಿಸ್ಬೇಕು ಅನ್ನಕ. ಅದು ಹೊಳ ಬಳ ಒಂದು ಬ್ರಾಸ್ಲೆಟ್, ಹೆಚ್ಚಂದ್ರೆ ಒಂದು ಕಡಗ, ವಾಚ್, ಆಮೇಲೆ ಸೂಟು ಬೂಟು ಇಂಥವು ಬಿಟ್ರೆ ಇನ್ನೇನು ಕೊಡೋಕೆ ಸಾಧ್ಯ ರೀ? ಆಯ್ತು, ನಾವಂತೂ ಒಂದು 2 ತಲಿದು ಬ್ರಾಸ್ಲೆಟ್, 2 ತಲಿ ಕಡಗ, 2 ತಲಿ ಕೊಳ್ಳ ಚೈನ, 1 ತಲಿದು ಎಂಗೇಜ್ಮೆಂಟ್ ಉಂಗ್ರ ರೀ. ಸೂಟು ಬೂಟು ವಾಚ್ ಕೊಡಿಸ್ತೀವಿ ನೋಡ್ರಿ. ಇಷ್ಟು ನೋಡ್ರಿ ನಾವು ಕೊಡೋದು. ಅಲ್ರಿ ಮತ್ತೆ ನಿಮ್ದು ಕಮ್ಮಿ ಆತ್ರಿ, ಅಲ್ಲ ನಮ್ದು ಜಾಸ್ತಿ ಆತ್ ಬಿಡ್ರಿಪ್ಪ. ಅಯ್ಯ ಬೀಗ್ರ, ಅಲ್ರಿ ನಿಮ್ಮ ಸೊಸಿಗೆ ಬಂಗಾರ ಹಾಕಿದ್ರೆ ನಮ್ಮ ಮನೆ ತಂದು ಕೊಡ್ತಾಳಲ್ರಿ ನನ್ನ ಮಗಳು, ಅದು ನಿಮಗೆ ಅಲ್ಲನ್ರಿ? ನಿಮಗೆ ಇದನ್ನ ಮಾಡಕ್ಕೆ ಯಾಕೆ ಶಣತನ ಮಾಡ್ತೀರಿ? ಹಾಕ್ರಿಲ್ಲ, ನಾಳೆ ಮದುವೆ ಆದ್ರೆ ಮಂದಿ ನೋಡಿದವರೆಲ್ಲರೂ ಇವು ಎಷ್ಟು ಬಂಗಾರ ಹಾಕಿರ ಸೊಸಿ ಮೈ ಮೇಲೆ ಅಂತ ನಿಮ್ಮನ್ನ ಹಾಡಿ ಕೊಂಡಾಡಿ ಹೊಗಳ್ತಾರಿ. ಅಯ್ಯ ಶಣತನ ಮಾಡ್ತಿರಲ್ರಿ, ಹಾಕ್ರಿ ಮತ್ತೆ. ಆಯ್ತು ಬಿಡ್ರಿ, ಹಾಕ್ತೀವಿ. ಅಂದಂಗ ಬೀಗ್ರ, ಮತ್ತೆ ಚಲೋ 5 ಸೀರೆ ತರ್ಬೇಕಲ್ರಿ, ನೇಮ ಮಾಡ್ಬೇಕಲ್ಲ ರೇಷ್ಮೆ ಸೀರೆನ. ಚಲೋ ನನ್ನ ಮಗಳು ಎಂತ ಹಿಡಿತಾಳ ಅಂತ ಸೀರೆನ ಕೊಡಿಸ್ಬೇಕು ನೋಡ್ರಿ. ಮತ್ತೆ ಅಲ್ರಿ ಬಂಗಾರ ಅಷ್ಟು ಹಾಕಿವಿ, ಸೀರೆ ಸಾಲ ತಗೋರಿ. ಅಷ್ಟಿಷ್ಟು ತುಟ್ಟಿ ಸೀರೆ ತಗೊಂಡು ದಿನ ಉಡಕ್ಕಾಗತ್ತೇನ್ರಿ ಎಲ್ಲಾರ? ಅಯ್ಯೋ ಸುಮ್ಮನೆ ಸಾಲ ತಗೊಂಡ್ರೆ ಎಲ್ಲಾರ ಫಂಕ್ಷನ್ ಉಟ್ಕೊಳಕ್ಕಾಗತ್ತೆ. ಹಂಗಂದ್ರೆ ಹೆಂಗ್ರಿ? ನನ್ನ ಮಗಳನ್ನ ಒಂದೇ ಸಲ ಮದುವೆ ಆಗಾದ್ರಿ ಜೀವನದಾಗ ಹಗಲೆಲ್ಲ ಆಗಕ್ಕಾಗತ್ತೇನ್ರಿ? ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ನೀವು ಹಾಕಿರೋ ಬಂಗಾರ ಕಿಮ್ಮತ್ತಿನ ಸೀರೆ ಇರಲಿಲ್ಲ ಅಂದ್ರೆ ಹೆಂಗಾಗತ್ರಿ? ಅದಕ್ಕೆ 1.5 ಲಕ್ಷ ರೂಪಾಯಿದು ಸ್ಟೇಜ್ ಮೇಲೆ ನಿಂತಿರ್ತಲ್ರಿ ಆ ಸೀರೆ, ಆಮೇಲೆ ಎಂಗೇಜ್ಮೆಂಟಿಗೆ 1 ಲಕ್ಷ ರೂಪಾಯಿ ಇದ್ರೆ, ಆಮೇಲೆ ಇವು ಉಡಕ್ಕೆ ಹಾಕವು ಅವು ಅಂತ ಒಂದು 50-60-70 ಸಾವಿರ ಹಿಂಗಿರ್ತಾವಲ್ರಿ, ಅವ್ನು ತೊಗೊಂಬಿಡೋಣ ತಗೋರಿ. ಇಷ್ಟ ಬಂಗಾರ ಕೊಟ್ಟಿವಿ ಅಂತ ಅದಕ್ಕೆ ಕ್ಷಣತನ ಮಾಡೋಣ. ಯಾವಾಗ ಹೋಗೋದ್ರಿ ಮಾರ್ಕೆಟಿಗೆ? ಮತ್ತು ನಾವು ಹುಡುಗಿಗೆ ಬಟ್ಟೆ ಅದೆಲ್ಲ ತಗೋಬೇಕು. ನೀವು ಸೀರೆ ಗಿರಿ ಮತ್ತು ಜೋಳಿ ಹಾಕಕ್ಕೆ ಯಾವಾಗ ಹೋಗೋಣ ಹೇಳ್ರಿ? ಬಸ್ಸೇ ಶೀಘ್ರ, ನಾಳೆನ ಹೋಗಣ್ರಿ. ಆಯ್ತು ಬಿಡ್ರಿ. ಅಪ್ಪ ಲಗ್ನ ಯಾರ ಕಡೆ ಇಟ್ಕೊಳ್ಳೋದಂತ ಕೇಳಪ್ಪ. ಹೌದು, ಲಗ್ನ ಯಾರ ಕಡೆ ರೀ? ನಿಮ್ಮ ಕಡೆನ ಮತ್ತು ನಮ್ಮ ಕಡೆನ? ಅಯ್ಯೋ ನಮಗೆ ಇರೋಕೆ ಒಬ್ಬ ಮಗ ಅದನ್ರಿಪ್ಪ. ಮನೆ ಮುಂದೆ ಗಂಡ್ಮಕ್ಳು ಮದುವೆ ಮಾಡ್ಬೇಕಲ್ಲ, ಅದಕ್ಕೆ ನಮ್ಮ ಮನ್ಯಾಗ ಇಲ್ರಿ ಲಗ್ನದೆಲ್ಲ ನಾವು ಹೂಡ್ ಮಾಡ್ಕೋತೀವಿ.
ನೀವು ಬೇಕಿದ್ರೆ ನೀವು ಏನು ನಿಮ್ಮ ಶಾಸ್ತ್ರ ನೋಡಿ ಮಾಡ್ಕೋರಿ. ಹಂಗಾದ್ರೆ ಚಲೋ ಕಲ್ಯಾಣ ಮಂಟಪನ ಬುಕ್ ಮಾಡ್ರಿ ಈಗ. ಮತ್ತೆ ದೊಡ್ಡದಿರ್ಬೇಕ್ರಿ, ಯಾಕಂದ್ರೆ ನಮ್ಮ ಬಂಧು ಬಳಗ ನಮ್ಮ ಜಗ್ಗಿ ಮಂದಿ ಅದಾರಿ. ಅವರೆಲ್ಲ ಬಂದ್ರೆ ಮತ್ತೆ ಕಲ್ಯಾಣ ಮಂಟಪ ಹಿಡಿಬೇಕಲ್ರಿ. ನಮಗೂ ಏನು ತುಸ ಇಲ್ರಿ, ನಮಗೂ ಬಂಧು ಬಳಗ ಜಗ್ಗಿ ಅದಾರಿ. ನಾವು ಹಿಡಿಯೋದ ದೊಡ್ಡದು ಹಿಡಿತಿತ್ತವ್ರಿ, ನೀವು ಚಿಂತೆನೆ ಮಾಡಬೇಡ್ರಿ. ಅಂಕಲ್ ಆಂಟಿ ಅಡಿಗೆ ಮತ್ತೆ ಸೂಪರ್ ಆಗಿ ಮಾಡಿಸ್ರಿ ಈಗಿನ ತರ, ಮತ್ತೆ ಒಬಿರಾಯನ್ ಕಾಲ ತರ ಮಾಡಿಸ್ಬೇಡ್ರಿ. ಆಯ್ತಮ್ಮ, ನಾವು ಈ ಕಾಲದಾರೆ ಏನು ಒಬಿರೋಯಿಂದವರಲ್ಲ, ಈಗಿನ ಟ್ರೆಂಡ್ ಹೆಂಗೈತಿ ಅದೇ ಪ್ರಕಾರನ ಮಾಡಿಸ್ತೀವಿ. ಸರಿ, ಇವಾಗ ನಾವು ನಮ್ಮ ಮನೆಗೆ ಹೋಗ್ತೀವಿ, ನೀವು ನಿಮ್ಮ ಮನೆಗೆ ಹೋಗ್ರಿ. ನಾಳೆ ಜೋಳಿ ಹಾಕನ್ನ, ಉಳ್ಕದು ಎಲ್ಲ ಮುಂದೆ ಏನೇನು ಕಾರ್ಯ ಅದ ಮುಂದೆ ಮಾಡೋಣ ಅಂತ. ಅಪ್ಪ ಅಪ್ಪ ನನ್ಗೆ ನಮ್ಮ ಪ್ರೇಕ್ಷಕರು ಅದರಲ್ಲ ಅವರೆಲ್ಲ ನನ್ನ ಲಗ್ನಕ್ಕೆ ಬರ್ತೀನಿ ಅಂತ ಹೇಳ್ಯಾರ. ಮತ್ತು ನಾನು ಅವ್ರಿಗೆಲ್ಲ ಸ್ಪೆಷಲ್ ಆಗಿ ಇನ್ವಿಟೇಷನ್ ಕೊಡಬೇಕು. ಚಲೋ ಇನ್ವಿಟೇಷನ್ದು ಸ್ವಲ್ಪ ಜಿಗ್ಗಿ ಮಾಡ್ಸಪ್ಪ. ಅವರೆಲ್ಲ ಜಿಗ್ಗಿ ಜನ ನನ್ನ ಮದ್ವೆಗೆ ಬರಕ್ಕೆ ಕಾಯಕತ್ತಾರ, ಅದಕ್ಕಪ್ಪ. ಆಯ್ತು ತಗೋ ಮಗಳ, ನಿನ್ನ ಗೆಳತಿಯರಿಗೆ ನಿನ್ನ ಪ್ರೇಕ್ಷಕರು ನಿನ್ಗೆಲ್ಲ ಅವ್ರಿಗೆ ಕೊಡ್ತೀನಿ ಅಂದ್ರೆ ನಾನು ಯಾಕೆ ಬೇಡ ಕೋಲಿ. ಚಲೋನ ಆತಲ್ಲ, ಅವ್ರು ನಿನ್ನ ಲಗ್ನಕ್ಕೆ ಬಂದ್ರೆ ಇನ್ನೂ ಖುಷಿ ನಮಗೆ. ಆ ದೇವರ ದರೆಗಳು ಬಂದಂಗೆ ಆಗುತ್ತೆ. ಆಯ್ತು, ಮತ್ತೆ ಅವ್ರ ಅಡ್ರೆಸ್ ಗೊತ್ತಾನೆ, ಮತ್ತೆ ಎಲ್ಲ ಲಗ್ನ ಪತ್ರ ಮ್ಯಾಗ ಅಡ್ರೆಸ್ ಹಾಕಿ ಕಳಿಸ್ಬೇಕಲ್ಲ ಮತ್ತೆ. ಅಯ್ಯೋ ದೇವ್ರಿ ಅಪ್ಪ, ಕಾಮೆಂಟ್ನಾಗ ಬರೀ ಅವರು ಕಾಮೆಂಟ್ ಮಾಡಿದ್ದಷ್ಟೇ ಬಿಟ್ರೆ ಅವ್ರ ಹೆಸರೇ ತಿಳ್ಕೊಂಡಿಲ್ಲಪ್ಪ. ಇವಾಗ ಹೇಳ್ತೀನಿ ತಡಿ. ಹಾಯ್ ಫ್ರೆಂಡ್ಸ್, ಅಲ್ರಿ ನೀವೆಲ್ಲರೂ ತಪ್ಪಿಸ್ಲಾರ್ದಂಗೆ ನನ್ನ ಲಗ್ನಕ್ಕೆ ಬರ್ತೀರಲ್ಲ, ನೀವು ಬರ್ತೀರಂತ ನಂಗೆ ಗೊತ್ತು. ಅದಕ್ಕೆ ನಿಮಗೋಸ್ಕರ ಸ್ಪೆಷಲ್ಲಾಗಿ ರೇಷ್ಮೆ ಸೀರೆ ನಾನು ಮುದ್ದಾಮ್ ನೇಸಿ ರೇಷ್ಮೆ ಸೀರೆ ಇಟ್ಟಿರ್ತೀನಿ, ಗಿಫ್ಟ್, ರಿಟರ್ನ್ ಗಿಫ್ಟ್. ಮತ್ತು ಹಂಗಂತಂದು ನೀವು ಮರಿಬೇಡ್ರಿ ನನ್ನ ಲಗ್ನನ. ಅಲ್ಲ, ನಾನು ಇಲ್ಲಿಂದ ಕೊಡ್ತೀನಿ, ನೀವು ಅಲ್ಲಿಂದ ಅಕ್ಷತೆ ಹಾಕ್ರಿ. ಮತ್ತು ಇಲ್ಲಿ ಬರೋಕ್ಕಾಗಲ್ಲ ಪಾಪ. ಆದರೆ ಸೀರೆ ಇಲ್ಲಿಂದ ಕೊಡ್ತೀನಿ, ತಪ್ಪಿಸ್ಕೊಳ್ಳಾರ್ದಂಗೆ ನನ್ನ ಲಗ್ನಕ್ಕೆ ಬರ್ಬೇಕಾ? ಮತ್ತೆ ರುಚಿ ರುಚಿ ಅಡುಗೆನ ಮಾಡಿಸ್ತೀವಿ ರೀ ನಿಮ್ಮ ಸಲುವಾಗಿ. ಅಂದಂಗೆ ನಿಮ್ಮ ಮನೆಗೆ ಲಗ್ನ ಪತ್ರ ಕಳಿಸ್ಬೇಕಂದ್ರೆ ನೀವು ಇವತ್ತು ಕಾಮೆಂಟ್ನಾಗ ನಿಮ್ಮ ಹೆಸರು ಪೂರ್ತಿ ನೀಟಾಗಿ ಕನ್ನಡದಾಗ ಚೆಂದಾಗಿ ಬರೆದ್ರೆ ನಾವು ಚೆಂದಾಗಿ ನಿಮ್ಮ ಇನ್ವಿಟೇಷನ್ ಬರೆದು ನಿಮಗೋಸ್ಕರ ಕೊಡ್ತೀವಿ ಇಲ್ಲಿ. ನೀವೆಲ್ಲರೂ ತಪ್ಪಿಸ್ಲಾರ್ದಂಗೆ ನನಗೆ ಇನ್ವಿಟೇಷನ್ನಿಗೆ ಹೆಸರು ಕಳಿಸ್ತಿರಲ್ಲ. ಹಂಗೆ ಯಾರ್ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತಾರಲ್ಲ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ಕೋರಿ. ಹಾಗೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ.